ನೋಡಿಲಿ ಇನ್ನೇನು ಎಷ್ಟು 8,000 ರೂಪಾಯಿ ಕೆಲಸ ಇವ್ರು 3 ಜನನು ಪಾರ್ಟ್ನರ್ಸು. ಅಲ್ಲಿ ಪೇ ಮಾಡ್ತಾ ಅದೇ 330 ನನ್ನ ಗಾಡಿ ಡಿಸ್ಕಸ್ ಮಾಡ್ತಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಬಿಕಾಂ ಮುಗಿದ್ಮೇಲೆ ಬಿಕಾಂ ಮುಗಿತಪ್ಪ ಹಿಂಗ ಲೈಫ್ ನಿಂದು ಮನೆ ಏನಪ್ಪ ಎಕ್ಸಾಮ್ ಮುಗಿದ್ಮೇಲೆ ಇವಾಗ ನೀನೆ ಎಲ್ಲಪ್ಪ ಅಪ್ಲಿಕೇಶನ್ ಹಾಕಿದ್ದಿ ಆಲ್ರೆಡಿ ಹಾಕಿರಪ್ಪ ಹೆಂಗಿತ್ತಪ್ಪ ಕಾಲೇಜ್ ಲೈಫು? ಕೆಲಸ ಹೆಂಗಿದೆಯಪ್ಪ? ಇದನ್ನೇ ಮಾಡ್ತೀನಪ್ಪ ಪರ್ಮನೆಂಟ್ಗೆ ಕೆಲಸ ಕೊಡಿಸ್ತೀನಪ್ಪ. ಇಲ್ಲಪ್ಪ ನಾನು ಕೆಲಸ ಹುಡುಕ್ತಾ ಇದ್ದೀನಿ. ಅಲ್ಲಪ್ಪ ಇದು ಚೆನ್ನಾಗಿ ಬರುತ್ತಲ್ಲಪ್ಪ ನಿಮಗೆ. ಎಲ್ಲರಿಗೂ ಎಲ್ಲ ಗೊತ್ತಿರ್ಬೇಕಂತೆ ಬಿಕಾಂ ಮುಗಿದ್ಮೇಲೆ. ಬಿಕಾಂ ಮುಗೀತಪ್ಪ ಇನ್ನು ಹೆಂಗಪ್ಪ ಇನ್ಮೇಲೆ ಲೈಫ್ ಏನೇ ಮಾತಾಡೋದು ನಾನು ತುಂಬ ರಿಯಾಕ್ಟ್ ಮಾಡ್ತಿದ್ದೇನೆ ಇವಾಗ. ಮನೇಲಿ ಏನಂದ್ರಪ್ಪ ಎಕ್ಸಾಮ್ ಮುಗಿದ್ಮೇಲೆ ಇವಾಗ ಎಲ್ಲೆಲ್ಲಪ್ಪ ಅಪ್ಲಿಕೇಶನ್ಗಳು ಹಾಕಿದ್ವಿ ಆಲ್ರೆಡಿ. ಹೆಂಗಿತ್ತಪ್ಪ ಕಾಲೇಜ್ ಲೈಫ್? ಯಾಕಪ್ಪ ಹಿಂಗೆ ಹೇಳ್ತಿದ್ದೆ ಕಾಲೇಜ್ ಲೈಫ್ ಬಗ್ಗೆ? ಯಾಕಪ್ಪ ಕಾಲೇಜ್ನ ಪ್ರಮೋಷನ್ ಮಾಡೋಣ ಕಾಲೇಜ್ ಹಾಳು ಮಾಡ್ತಿದ್ಯಲ್ಲಪ್ಪ. ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೆಂಗೆ ನೆಗೆಟಿವ್ ಆಗಿ ಹೇಳ್ತಿದ್ದೇನೆ ಅದೇ ಕಾಲೇಜ್ ನೋಡಿ ಪಾರ್ಟ್ನರ್ ನೋಡಿದ್ದೆ ನೀವು ತುಂಬಾ ಇಂಟರ್ವರ್ಟ್ ಅಂತೆ ಅವನೇ ಹೇಳ್ಕೊತಾನೆ. ತುಂಬಾ ಎಕ್ಸ್ಟ್ರಾವರ್ಟ್ ಹುಡುಗಾನೇ ತೋರಿಸ್ತಿಲ್ಲ ಬ್ಯೂಟಿಫುಲ್ ಹುಡುಗ ಅಂತ ಇದು ಮಾಡ್ಕೊತೀನಿ. ಇವನಂತ ಯಾರಿಗೆ ಏನಾರ ಆಗಿ ನಮ್ಮ ಫ್ರೆಂಡ್ ಹೊಡಿಯೋದು ಬಿಡಲ್ಲ ಅಂತ ಬಿಡ್ತಾನೆ ಇದ್ದಾನೆ. ನೀವು ಡೈರೆಕ್ಟ್ ಏನು ಮಾಡ್ಕೋಬೇಡಿ. ನಾವು ಏನೇ ಮಾತಾಡಿದ್ರು ಅವನು ತುಂಬಾ ರಿಯಾಕ್ಟ್ ಮಾಡ್ತಿದ್ದಾನೆ ಹುಡುಗ. ಅದು ಪೇಂಟ್ ಹೊಡಿತಿಲ್ಲ, ಅದು ಪೇಂಟ್ ಹೊಡೆಯಕ್ಕೆ ಗೊತ್ತಿಲ್ಲ, ಯಾರು ಹೊಡೆಯಕ್ಕೆ ಬರುತ್ತೆ ಅಂತ ಹೇಳ್ಕೊತಾವನು. ನೋಡಿ ಹೆಂಗಿದೆ ಜಾಗ ಹೆಂಗಿದೆ ನೋಡಿ. ಇವಾಗ ನಮ್ಮ 3 ಜನ ಪಾರ್ಟ್ನರ್ಸ್ ಬಿಸ್ನೆಸ್ ಮಾಡ್ಬೇಕಂತ ಡಿಸೈಡ್ ಆಗಿದ್ದಾರೆ. ಬಿಸ್ನೆಸ್ ಒಂದು 6 ತಿಂಗಳು ಒಳ್ಳೆ ಬಡ್ಸ್ ಬರುತ್ತೆ. 6 ತಿಂಗಳಾದ್ಮೇಲೆ ಸೇಲ್ಸ್ಗೆ ಬರೋದು, ಅಲ್ಲಿವರೆಗೆ ಬರಲ್ಲ. 6 ತಿಂಗಳವರೆಗೂ ಬರೀ ಎಕ್ಸ್ಪೆನ್ಸ್ ಏನೋ ಇನ್ಕಮ್ ಇರಲ್ಲ. ಇವರು ಕೆಲಸ ಹುಡುಕ್ಬೇಕಂತ ಇದು ಪಾರ್ಟ್ ಟೈಮ್ ಜಾಬು. ಬಿಕಾಂ ಮುಗಿದ್ಮೇಲೆ ಬಿಕಾಂ ಹೆಂಗಿರುತ್ತೆ ಲೈಫ್ ನೋಡ್ಕೊಳ್ಳಿ. ಬಿಕಾಂ ಸ್ಟೂಡೆಂಟ್ ಲೈಫ್ ಹಿಂಗೆ ಇರುತ್ತೆ ಬಿಕಾಂ ಮುಗಿದ್ಮೇಲೆ. ಅದಕ್ಕೆ ಬಿಕಾಂ ಮುಗಿದ್ಮೇಲೆ ಮೊದಲೇ ಪ್ಲಾನ್ ಇರ್ಬೇಕು ಏನ್ ಮಾಡ್ಬೇಕು. ನಮ್ಮ ಹುಡುಗರೆಲ್ಲ ಎಂತ ಒಳ್ಳೆ ಪ್ಲಾನ್ ಮಾಡಿ ಮೊದಲೇ ನೋಡಿ ಇವ್ನು ಓಪನ್ ಮಾಡೋಕ್ಕೂ ಬರಲ್ಲ. ಪೇಂಟ್ ಚೆನ್ನಾಗಿ ಹೊಡಿತೀರಾ ನೀನು? ಏನು ಪೇಂಟ್ ಹೊಡಿತೀರಾ? ಪೇಂಟ್ ನೀರು ಮಿಕ್ಸ್ ಮಾಡಿದ ಕಾರಣ ಇದು ಬೇಗ ಹುಡುಗಿ ಅಷ್ಟು ಕೆಲಸ ಮಾಡಿದ್ದಾನೆ. ಒಂದು ಫ್ಯಾನ್ ಇಲ್ಲ ಪಾಪ ಹುಡುಗಂಗೆ ಹೊಡ್ಕೊಳ್ಳಿ. ಇಲ್ಲಪ್ಪ ಎಡಿಟ್ ಮಾಡ್ತೀವಿ ತಲೆಗೆಸ್ಕೊಬೇಡ್ರಿ. ನಿಂಗೆಲ್ಲ ಲಾಗಲ್ಲಿ ಯೂಟ್ಯೂಬ್ ಹಾಕ್ತೀವಿ. ಹೌದು ನಮಗೆ ಯಾರಪ್ಪ ಕೊಡ್ತಾರೆ ಜಾಬು? ನೀವು ಟಾಪರ್ಸ್ ಜಾಬ್ ಸಿಗುತ್ತೆ. ನಮ್ಗೆಲ್ಲ ಯಾರಪ್ಪ ಕೊಡ್ತಾರೆ ಜಾಬು? ನಿಮ್ಗೆ ಆಲ್ರೆಡಿ ಜಾಬ್ ರೆಡಿ ಇದೆ. ನಮ್ಗೆ ಯಾರಪ್ಪ ಕೊಡ್ತಾರೆ ಹೇಳಪ್ಪ ಜಾಬು? ನಿಮ್ಗೇನಪ್ಪ ನೀವು ಆಲ್ರೆಡಿ ಪ್ಲಾನ್ ಹಾಕಿದ್ರೆ ಬಿಸ್ನೆಸ್ ಮಾಡೋದು. ನಾವು ಇನ್ನೂ ಪ್ಲಾನ್ ಹಾಕಿಲ್ಲ ಬಿಸ್ನೆಸ್ ಮಾಡೋದು. ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ನಾನು ಲಾಗ್ ಮಾಡಿ ಬಿಸ್ನೆಸ್ ಸೆಟಪ್ಸ್ ಎಲ್ಲ ತಂದಿದ್ದಾರೆ. ಬರ್ಡ್ಸ್ ಎಲ್ಲ ಮನೇಲಿ ತಂದಿದ್ದಾರೆ. ಅದರಲ್ಲಿ ಫಿಕ್ಸ್ ಮಾಡಿದ್ರು ನೋಡಿ. ಗಾಡಿ ಮಾಡ್ತಿದ್ದಾರೆ, ಆಚೆ ಏನೋ ಮಾಡ್ತಿದ್ದಾರೆ ನೋಡಿ. ಇವ್ನು ಇಂಥ ಕಲಾವಿದ ಮಕ್ಕಳು ತುಂಬಾ ಬೈತಿದ್ದಾರೆ ನನಗೆ ನೋಡಿ. ಎಂತೆಂತ ಮಾತಾಡ್ತಾರೆ ನೋಡಕ್ ಮಾತ್ರ ಅಮಾಯಕ ಅಂತ ಹೇಳ್ತಾರೆ. ನೀನು ಕಾಲೇಜಲ್ಲಿ ಎಲ್ಲ ಕಡೆ ಅಮಾಯಕ ಅನ್ಕೊಂಡು ನಮ್ಮ ಚೆನ್ನಾಗಿ ಕಾಲ್ ಮಾಡ್ದ ಬಾಯ್ಬಿಟ್ಟು ಇಲ್ಲ ನೋಡುವ ನಿನ್ನ ವರ್ತನೆಯಲ್ಲಿ ನಮ್ಮನ್ನ ಕೆಲಸ ಮಾಡಿದ್ವಿ.
ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. B.Com ಮುಗಿದ್ಮೇಲೆ ನಮ್ದೆಲ್ಲರದು ಸೇರಿ ಇದು ಫಸ್ಟ್ ಲಾಗು. ನೋಡಿ ಮೇಲೆ ಹೇಳ್ತೀನಿ ನನ್ನ ಫ್ರೆಂಡು. ಅಂತ ಹುಡುಗರು ನಾವು ಹೆಂಗ್ ಬಿಸ್ನೆಸ್ ಮಾಡ್ತೀವಿ, ಇವಾಗ ಮಿಸ್ ಆಗ್ತಿದ್ದಾನೆ. ಡೆವಲಪ್ ಆಯ್ತು, ತುಂಬಾ ರಿಸ್ಕ್ ಎಲ್ಲ ತಗೊಂಡು ಮಾಡ್ತಿದ್ದಾನೆ ಕೆಲಸನ. ಮಾಡ್ಕೊಂಡು ಫಾಲೋ ಮಾಡಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನೋಡಿ ಅಂತ ಎಷ್ಟು ವಿಶಾಲವಾಗಿದೆ. ಡೈಲಿ ಲಾಗ್ ಬರುತ್ತೆ, ಏನೇನ್ ಮಾಡ್ತಾರೆ ಇವರೆಲ್ಲ, ಹೆಂಗೆ ಬಿಸ್ನೆಸ್ ಫ್ಲಾಪ್ ಆಗುತ್ತೆ. ಇವಾಗ ಇದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಬರೋ ಫೋನ್ ಹಿಡಿದು ಇನ್ನೊಂದು ಏನಿದು? ನನಗೆ ನೋಡಿ ಸಣ್ಣ ಕಿಲೋ ತಿಂದ್ರೆ ಆಗಿರೋದು. ಬಟ್ ಹೆಂಗ್ ಮಾಡ್ತಾರೆ ಇದು ಕೆಲಸ. ನೀವು ಈ ತರ ಮಾಡ್ಬೇಕು, ನಮ್ಮ ಲಾಗ್ ನೋಡ್ಕೊಳ್ಳಿ. ನಾವು ಚೆನ್ನಾಗಿ ಸಕ್ಸಸ್ ಆದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಇವರೆಲ್ಲ ಈಗ ಮಾಡ್ತವ್ರೆ ಫಸ್ಟ್ ಟೈಮು, ಇವ್ರಿಗೂ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡಿ ಗೈಸ್ ಎಷ್ಟು ಕಷ್ಟ ಪಡ್ತಾ ಇದೀನಿ ಗೈಸ್. ಇವ್ರಿಗೆಲ್ಲ ನಾವು ಸಪೋರ್ಟಿಂಗ್ ಆಗಿದ್ದೀವಿ. ಲಾಸ್ಟ್ ಹೊಡಿ, ಬೇಗ ಬೇಗ ಹೊಡೆದು ನೋಡಕ್ಕೆ ಕೆಳಗಡೆ ಬೇಗ ಹೊಡಿ. ನಮ್ಮ ಫ್ರೆಂಡ್ಸ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ, ಎಲ್ಲ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ನಾವು. ಇಲ್ಲಿ ಎಷ್ಟು ಜನದ ಎಷ್ಟು ಸಬ್ಜೆಕ್ಟ್ ಹೋಗಿದೆ ಅಂತ ಇನ್ನೂ ಗೊತ್ತಿಲ್ಲ, ರಿಸಲ್ಟ್ ಬರಬೇಕು. ಇನ್ನೊಂದು 2 ಹೋಗಿರ್ಬೋದು, ಅದಕ್ಕೆ ಆಲ್ರೆಡಿ ಬಿಸ್ನೆಸ್ ಇಳಿದ್ಬಿಟ್ಟ. ಹೋಗಿಲ್ಲ ಅಂತ ಅವ್ನ ಕಾನ್ಫಿಡೆನ್ಸ್ ಇದೆ, ಆದರೆ ಅವನಿಗೆ ಇವನೇನೋ ಪಾಸ್ ಆಗ್ಬಿಟ್ರೆ ಇಷ್ಟು 6 ತಿಂಗಳಲ್ಲಿ ಒಂದಿನೂ ಕಾಲೇಜಿಗೆ ಬಂದಿಲ್ಲ, ಆದ್ರೆ ಎಕ್ಸಾಮ್ ಬರ್ದಿದ್ದಾನೆ. ನೋಡಿ ಕಮೆಂಟ್ ಮಾಡಿ, ಇವ್ನು ಪಾಸ್ ಆಯ್ತಾನೆ ಇಲ್ವ ಅಂತ. ಇವ್ನ ಮುಖ ನೋಡ್ಕೊಳ್ಳಿ, ಇವ್ನ ಮುಖ ನೋಡ್ಬಿಟ್ಟು ಪಾಸ್ ಆಯ್ತಾನೆ ಇಲ್ವ ನೀವೇ ಹೇಳ್ಬೇಕು. ಹ್ಞೂ ನೋಡಿ ಪೇಂಟ್ ಹೊಡಿರಿ ಎಲ್ಲೆಲ್ಲ ಹೊಡಿತಿದ್ದಾನೆ ನೋಡಿ. ಇವ್ನ ಸ್ಟೈಲ್ ನೋಡ್ರಿ, ಇವನು ಪಾರ್ಚುಗಲ್ಸ್ ಫ್ಯಾನ್ ಅಂತೆ, ರೊನಾಲ್ಡೋ ಫ್ಯಾನ್. ಆದ್ರೂ ಪಾರ್ಚುಗಲ್ ಫ್ಯಾನು, ಆದ್ರೂ ಪಾರ್ಚುಗಲ್ ಫ್ಯಾನು, ರೊನಾಲ್ಡೋ ಫ್ಯಾನ್ ಅಲ್ಲ. ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಹುಚ್ಚು ಇವನ್ಗೆ. ನಮ್ದು RCB ಸರಿ ಕಪ್ ನಮ್ದೇ ಅಪ್ಪ. ಅಲ್ಲಿ ನೋಡಿ CSK ಫ್ಯಾನ್ ಇದ್ದಾನೆ. ಇವರು ನೆಕ್ಸ್ಟ್ ಯಾವ ಬರ್ತಾರೆ ತಗೋಬೇಕು, ಏನು ಮಾಡಬೇಕು ಡಿಸ್ಕಸ್ ಮಾಡ್ತಾರೆ. ಇವರು ಇನ್ನೂ ಪೇಂಟಿಂಗ್ ಮಾಡಿದ್ರೆ ಬಿದ್ದಿದ್ದಾರೆ. ಇವತ್ತು ಒಂದು ಜಾಗದಲ್ಲಿ ಅವಾಗಿಂದ 1 ಅವರಿಂದ ಅಲ್ಲೇ ಹೊಡಿತಾನೇ ಇದ್ದಾರೆ. ಅರೆ ಅದೇನು ಕೆಲಸ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನೋಡಿ ಎಷ್ಟು ಬ್ಯೂಸ್ ಇದೆ. ನೀನು ಪಾರ್ಟ್ನರ್ ಗಿಟ್ಟ ಹಾಕಿನಾ ಮಂಜಾ? ಕೆಲಸನೇ ಸಾಕು, 20 ಸಾವಿರ ಸಾಕು ಮಂಜಾ. ಸಾಕಾಗೋಯ್ತು, ಅಣ್ಣಂಗೆ ಬಿಟ್ಟು ಹೊಡಿತಾನೆ. ಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡ್ತಾರೆ ಏನು ತಗೊಳ್ಬೇಕು, ಇಷ್ಟು ಸೆಟಪ್ಗೆ ಯಾವುದಾದ್ರು ಏನೇನು ಎಲ್ಲ ಮಾತಾಡ್ತಾರೆ. ಇದು ನಮ್ಮ ಮೊದಲನೇ ಆಗೋದ್ರಿಂದ ತಪ್ಪಾಗಿದೆ ಅಂತ ಹೇಳಿ ನೋಡಿ. ಏನು ತಿಂಗಳು ಸರ್ ಆಗಿಲ್ಲ. ಸಿಗರೇಟ್ ಸಿಗ್ತಾವ ನೋಡಿ. ಯಾರೇನ ಮಾಡ್ಕೊಂಡು ಕೆಲಸ ಮಾಡೋದು ಬಿಟ್ಟನಿಲ್ಲ. ಗೊತ್ತಿದ್ಯಾ ಯಾಕಂದ್ರೆ ಬಂದ್ಬಿಡಿ ಅಂತಿದ್ಯಾ? ಕೂಡ ಗೊತ್ತಿಲ್ಲ ನಿನಗೆ. ನೀನು ಏನು ತಿಳ್ಕೊಂಡ್ರು, ಏನು ತಿಳ್ಕೊಂಡ್ರು ಫ್ಯೂಚರ್ ಕೋಳಿ ಸರ್ ಮಾಡ್ತಾನೆ. ಮನೆ ಒಂದು ಆ ಕಡೆ ನಾವು ಈ ಕಡೆ ಇದೀವಿ ಅನ್ಕೊಂಡೆ. ಯಾಕಂದ್ರೆ ಯಾಕಪ್ಪ ಹಿಂಗಿದ್ಯಾ ಪಾರ್ಟ್ನರ್ ಆಗ್ಬಿಟ್ಟು ಫುಲ್ ಸ್ಯಾಡಲ್ಲಿ ಅಷ್ಟೊಂದು ಕೆಲಸ ಆಗ್ಬಿಟ್ಟ ಕಾಸು. ಕೆಲಸ ಮಾಡಲ್ಲ ಬೇಕಮ್ಮ, ಇದೇ ಫುಲ್ ಟೈಮ್ ಜಾಬ.